ಲೋಕಸಭೆ ಚುನಾವಣೆ ಟೈಮ್ನಲ್ಲಿ ಸಾಹುಕಾರ್ ಸವಾಲನ್ನ ಹಾಕಿದ್ದಾರೆ. ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಜೈ ಅಂತಾರ ರಮೇಶ್ ಜಾರಕಿಹೊಳಿ ಅವರು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಇರೋದಾದ್ರೂ ಯಾಕೆ ಅನ್ನುವ ಪ್ರಶ್ನೆಗೆ ಸ್ವಲ್ಪ ಇಲ್ಲಿ ನೋಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿ ಅಸಮಾಧಾನಗೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಈಗ ದೆಹಲಿಯಲ್ಲಿದ್ದಾರೆ. ದೆಹಲಿಯಲ್ಲಿ ಇರೋದಾದ್ರೂ ಯಾಕೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಜೈ ಅಂತಾರ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿದ್ದಾರೆ. ಹಾಗೆ ಬಿಜೆಪಿ ನಾಯಕರು ಕೂಡ ದೆಹಲಿಯಲ್ಲಿ ಇರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಿಎಸ್ವೈ ಜೊತೆ ಚರ್ಚೆಯಲ್ಲಿ ಆಗಿದ್ದಾದ್ರೂ ಏನು, ಬಿಎಸ್ವೈ ಅವರನ್ನ ಭೇಟಿ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾದ್ರೂ ಏನು, ಬಿಎಸ್ವೈ ಸಲಹೆ ಏನ್ ಕೊಟ್ಟಿದ್ದಾರೆ, ನ್ಯೂಸ್ 18 ನಲ್ಲಿ ದೆಹಲಿ ಮೀಟಿಂಗ್ ನ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏನಾಗಿದೆ, ರಮೇಶ್ ಜಾರಕಿಹೊಳಿ ಅವರು ಮತ್ತು ಯಡಿಯೂರಪ್ಪನವರು ಭೇಟಿಯಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೆಹಲಿಯಲ್ಲಿ ಬಿಎಸ್ವೈ ಜೊತೆ ರಮೇಶ್ ಜಾರಕಿಹೊಳಿ ಅವರು ಚರ್ಚೆಯನ್ನ ನಡೆಸಿದ್ರು. ಅವರಿಬ್ಬರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ರಾಜೀನಾಮೆ ನೀಡುವ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆಯಾ ಈ ಒಂದು ಮೀಟಿಂಗ್ ನಲ್ಲಿ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ರಾಯಚೂರು ಬಳ್ಳಾರಿ ಟಿಕೆಟ್ ಬಗ್ಗೆಯೂ ಕೂಡ ಪ್ರಸ್ತಾಪವನ್ನ ಮಾಡಲಾಗಿದೆ. ರಮೇಶ್ ಜಾರಕಿಹೊಳಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ದೆಹಲಿಯಲ್ಲಿ ಬಿಎಸ್ವೈ ಜೊತೆ ರಮೇಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನ ನಡೆಸಿರುವಂತದ್ದು. ಕಾಂಗ್ರೆಸ್ಗೆ ರಾಜೀನಾಮೆ ನೀಡುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಒಂದ್ ಕಡೆ ರಾಯಚೂರು ಬಳ್ಳಾರಿ ಟಿಕೆಟ್ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ ಬಿಎಸ್ವೈ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಸಾಕಷ್ಟು ಡಿಮ್ಯಾಂಡ್ ಗಳನ್ನ ಮಾಡಿದ್ದಾರೆ. ಇಬ್ಬರನ್ನ ಗೆಲ್ಲಿಸೋದು ನನ್ನ ಜವಾಬ್ದಾರಿ, ಹೇಳಿದವರಿಗೆ ಟಿಕೆಟ್ ಅನ್ನ ಕೊಡಿ, ಬೆಳಗಾವಿ ಚಿಕ್ಕೋಡಿ ಗೆಲುವಿನ ಹೊಣೆ ರಮೇಶ್ ಜಾರಕಿಹೊಳಿ ಅವರಿಗೆ ನೀಡಲಾಗುತ್ತಾ, ಕಾಂಗ್ರೆಸ್ ನಲ್ಲಿದ್ದು ಬಿಜೆಪಿಗೆ ಬೆಂಬಲ ನೀಡೋದು ಕಷ್ಟ ಅಂತ ಹೇಳಿದ್ದಾರಂತೆ ಬಿಎಸ್ ಯಡಿಯೂರಪ್ಪನವರು. ಒಂದು ವೇಳೆ ಹೈಕಮಾಂಡ್ ರಾಜೀನಾಮೆ ನೀಡಿ ಅಂದ್ರೆ ನೀವು ನೀಡಬೇಕಾಗುತ್ತೆ, ರಾಜೀನಾಮೆ ನೀಡಿ ಬಹಿರಂಗವಾಗಿ ಪ್ರಚಾರವನ್ನ ಮಾಡಬಹುದು. ಆ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪರಿಂದ ರಮೇಶ್ ಜಾರಕಿಹೊಳಿಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ಸೂಚನೆಗೆ ಕಾಯ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ಇದಕ್ಕಾಗಿ ದೆಹಲಿಯಲ್ಲೇ ಉಳಿದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸೊ ಹೀಗಾಗಿನೇ ಅವರ ಸೂಚನೆಗೆ, ಅವರ ಆದೇಶಕ್ಕೆ ಕಾಯ್ತಾ ಇದ್ದಾರೆ. ರಮೇಶ್ ರಾಜೀನಾಮೆ ನೀಡಿದ್ರೆ ನಾಗೇಂದ್ರ ಕೂಡ ರಾಜೀನಾಮೆಯನ್ನ ನೀಡುವಂತ ಸಾಧ್ಯತೆ ಇದೆ. ಬಿಜೆಪಿ ಹೈಕಮಾಂಡ್ ಸೂಚನೆಗೆ ಕಾಯ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಏನೆಲ್ಲ ಚರ್ಚೆ ಆಗಿದೆ, ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡ್ತಾರಾ? ಪೃಥ್ವಿರಾಜ್, ಮಹತ್ತರ ಬೆಳವಣಿಗೆ ಅಂದ್ರೆ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪನವ್ರನ್ನ ರಮೇಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಇವತ್ತು ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಕೂಡ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಇವತ್ತು ಬೆಳಿಗ್ಗೆ 1 ಗಂಟೆಗೂ ಹೆಚ್ಚು ಕಾಲ ರಮೇಶ್ ಜಾರಕಿಹೊಳಿ ಮತ್ತು ಬಿಎಸ್ ಯಡಿಯೂರಪ್ಪ ಸಭೆಯನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರದ ಹೊಣೆಗಾರಿಕೆಯನ್ನು ಬರುವಂತದ್ದು ಮತ್ತು ಆ 2 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಜವಾಬ್ದಾರಿ ನನ್ನದು ಅಂತ ಹೇಳಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಇದೀಗ ರಾಯಚೂರು ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಹೇಳಿದವರಿಗೆ ಟಿಕೆಟ್ ಕೊಡ್ಬೇಕಂತ ಈಗ ಒತ್ತಡವನ್ನು ಹಾಕಿರುವಂತದ್ದು. ಬಳ್ಳಾರಿಯಲ್ಲಿ ಶಾಸಕ ಬಿ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಅನ್ನು ನೀಡಬೇಕು. ಅದೇ ರೀತಿ ರಾಯಚೂರಿನಲ್ಲಿ ಅನಂತರಾಜ್ ನಾಯ್ಕ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಯಡಿಯೂರಪ್ಪ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಬೇಡಿಕೆ ಸಂಬಂಧಪಟ್ಟಾಗ ನಾನು 2 ಕಡೆ ಗೆಲ್ಸ್ಕೊಡ್ತೀನಿ, ಜೊತೆಗೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಬಿಎಸ್ ಯಡಿಯೂರಪ್ಪನವರು, ನೀವು ಈ ಸದ್ಯ ಈಗ ಕಾಂಗ್ರೆಸ್ನ ಶಾಸಕರಾಗಿದ್ದೀರಾ, ಕಾಂಗ್ರೆಸ್ ಶಾಸಕರಾಗಿ ಬಹಿರಂಗವಾಗಿ ಬೆಂಬಲ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಬಹಿರಂಗವಾಗಿ ಬೆಂಬಲ ಕೊಟ್ರೆ ನಿಮಗೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡುವಂತ ಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಪರೋಕ್ಷ ಬೆಂಬಲ ಕೊಟ್ಟರು ಕೂಡ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪರೋಕ್ಷ ಬೆಂಬಲ ಅಷ್ಟೊಂದು ವರ್ಕೌಟ್ ಆಗಲ್ಲ ಅಂತ ಕೂಡ ಹೇಳಿರೋರು. ಅಲ್ಲದೆ ಈ ಸಂಬಂಧಪಟ್ಟ ಒಂದು ವೇಳೆ ಹೈಕಮಾಂಡ್ ಜೊತೆ ಕೂಡ ನಾನು ಚರ್ಚೆಯನ್ನು ನಡೆಸ್ತೀನಿ, ನಿಮ್ಮ ಯಾವ ಟಿಕೆಟ್ ಗಳನ್ನು ಕೊಡ್ಬೇಕಂತ ನೀವು ಹೇಳಿದ್ರೆ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ತೀನಿ, ಮತ್ತು ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಲ್ಲಿ ತಾವು ಕೆಲಸ ಮಾಡುವ ಬಗ್ಗೆ ಕೂಡ ನಾನು ಚರ್ಚೆ ನಡೆಸ್ತೀನಿ. ಆದ್ರೆ ಒಂದು ವೇಳೆ ಹೈಕಮಾಂಡ್ ಕೂಡಲೇ ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ ಎಂಬ ಒಂದು ಮಾತನ್ನು ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ರಾಜೀನಾಮೆ ಕೊಡುವುದರಿಂದ ಎಲ್ಲ ಒಂದ್ ಕಡೆ ಬೆಳಗಾವಿ ಚಿಕ್ಕೋಡಿ ಸೇರಿದಂತೆ ರಾಯಚೂರು ಹಾಗೂ ಬಳ್ಳಾರಿಯಲ್ಲಿ ತಾವು ಓಪನ್ ಆಗಿ
ಫೀಲ್ಡ್ ಇಳಿಬಹುದು, ಬಿಜೆಪಿ ಪರವಾಗಿ ಪ್ರಚಾರ ನಡೆಸಬಹುದು ಮತ್ತು ರಣತಂತ್ರವನ್ನು ಕೂಡ ರೂಪಿಸಬಹುದು. ಒಂದು ವೇಳೆ ರಾಜೀನಾಮೆ ನೀಡಿದ ನೀವು ಅಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಕೆಲಸ ಮಾಡೋದು ತುಂಬಾ ಕಷ್ಟವಾಗುತ್ತೆ ಎಂಬ ಮಾತನ್ನು ಕೂಡ ಹೇಳ್ತಾರೆ. ಹಾಗಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲು ಬಿ.ಎಸ್. ಯಡಿಯೂರಪ್ಪ ಅವರು ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಒಂದು ವೇಳೆ ರಮೇಶ್ ಜಾರಕಿಹೊಳಿ ಅವರನ್ನ ರಾಜೀನಾಮೆ ನೀಡಿಸಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಜೊತೆಗೆ ಅವ್ರ ಜೊತೆ ಬಿ ನಾಗೇಂದ್ರ ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಕೊಡುವ ಬಗ್ಗೆ ಗಂಭೀರ ಚಿಂತನೆ ನಡೆದಿದೆ. ಈ ಸಂಬಂಧಪಟ್ಟಾಗೆ ಇವತ್ತು ವೆಂಕಟೇಶ್ ಪ್ರಸಾದ್ ಅವರು ಅಧಿಕೃತವಾಗಿ ಬಿಜೆಪಿಯನ್ನು ಕೂಡ ಸೇರ್ಪಡೆಯಾಗಲಿದ್ದಾರೆ. ಪೃಥ್ವಿರಾಜ್. ಎಸ್ ಚಿದಾನಂದ್ ಪಟೇಲ್, ಒಂದೊಂದು ಸ್ಥಾನನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಬಿಜೆಪಿಗೆ. ಸೊ ಹೀಗಾಗಿ ಬೆಳಗಾವಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಮತ್ತೊಂದ್ ಕಡೆ ಈಗ ರಾಯಚೂರು, ಬಳ್ಳಾರಿಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವ ಇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳಬಹುದು ಬಿಜೆಪಿಯ ಹೈಕಮಾಂಡ್? ಸದ್ಯ ಬಿಜೆಪಿ ಹೈಕಮಾಂಡ್ ಈಗ ಲೋಕಸಭಾ ಚುನಾವಣೆ ನಡೀತಿರೋದ್ರಿಂದ ಅವರು ಲಾಭದ ಬಗ್ಗೆ ಕೂಡ ಚಿಂತೆಯನ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಈ ಬಾರಿ ಚಿಕ್ಕೋಡಿಯಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಚಿಕ್ಕೋಡಿಯಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಸಹಕಾರ ಮಾಡಿದ್ರೆ ಅದು ಬಿಜೆಪಿಗೆ ಗೆಲುವು ಸುಲಭ ಅಂತಾನೆ ಹೇಳಲಾಗ್ತಿದೆ. ಇನ್ನ ಬಳ್ಳಾರಿಯಲ್ಲಿ ರಮೇಶ್ ಜಾರಕಿಹೊಳಿ ಕೆಲಸ ಮಾಡೋದ್ರಿಂದ ಉಗ್ರಪ್ಪ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಮತ್ತೊಂದು ಕಡೆ ರಾಯಚೂರಿನಲ್ಲಿ ಕೂಡ ಬಿ.ವಿ. ನಾಯಕ್ ವಿರುದ್ಧ ಅನಂತರಾಜ್ ನಾಯಕರವ್ರನ್ನ ಹಾಕಿದ್ರೆ ಟಫ್ ಫೈಟ್ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ರಮೇಶ್ ಜಾರಕಿಹೊಳಿ ಮತ್ತು ಅವರ ಟೀಮ್ ಅನ್ನ ಇದೇ ಲೋಕಸಭೆ ಚುನಾವಣೆ ಬಳಸ್ಕೊಳ್ಳೋದು ಕೂಡ ಹೈಕಮಾಂಡ್ ನ ಇರಾದೆ ಆಗಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಅವ್ರನ್ನ ನೇರವಾಗಿ ಬಳಸ್ಕೊಳ್ಳೋ ಬಗ್ಗೆ ಕೂಡ ಗಂಭೀರ ಚಿಂತನೆ ನಡೆದಿದೆ. ಅಲ್ಲದೆ ಬಿ.ಎಸ್. ಯಡಿಯೂರಪ್ಪನವರು ಈ ಸಂಬಂಧಪಟ್ಟಾಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಅವರು ಒಂದು ವೇಳೆ ರಾಜೀನಾಮೆ ಕೊಡಿಸಿ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಇವರು ರಾಜೀನಾಮೆ ಕೊಡುವಂತ ಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.